ಸಚಿವರ ತವರಲ್ಲೇ ಅಕ್ರಮ ಪಡಿತರ ಅಕ್ಕಿ ದಂಧೆ. ಇದೀಗ ಆಹಾರ ಸಚಿವ ಮುನಿಯಪ್ಪನವರೇ ಏನ್ರಿ ಮಾಡ್ತಿದ್ದೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಜನ. ಆಹಾರ ಸಚಿವರ ತವರಲ್ಲೇ ಅಕ್ರಮ ಪಡಿತರ ಅಕ್ಕಿ ದಂಧೆ. ಮುನಿಯಪ್ಪ ಅವರೇ ಏನ್ ಮಾಡ್ತಾ ಇದ್ದೀರಾ? ನಿಮ್ಮ ತವರು ಜಿಲ್ಲೆಯ ಮೇಲೆ ನಿಮಗೆ ಹಿಡಿತಾ ಇಲ್ವಾ? ಆಹಾರ ಸಚಿವರೇ ಇನ್ನು ರಾಜ್ಯಾದ್ಯಂತ ಏನ್ ನೋಡ್ತೀರಾ? ಪ್ರಿಯದರ್ಶಿನಿ ಬಡಾವಣೆ ಗೋಡೌನ್ ಮೇಲೆ ಅಧಿಕಾರಿಗಳ ದಾಳಿ. ದೊಡ್ಡಬಳ್ಳಾಪುರ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆ ತೂಬಗೆರೆ ಹರೀಶ್ ಎಂಬುವವರ ಗೋಡೌನ್ನಲ್ಲಿ ಅಕ್ರಮ ದಾಸ್ತಾನು. ಆಹಾರ ಮತ್ತು ಪೊಲೀಸ್ ಇಲಾಖೆಯ ಜಂಟಿ ಕಾರ್ಯಾಚರಣೆ. 21.5 ಟನ್ ಅಕ್ರಮ ಪಡಿತರ ಅಕ್ಕಿ ವಶಕ್ಕೆ ಪಡೆದ ಅಧಿಕಾರಿಗಳು. ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಪಡಿತರ ಅಕ್ಕಿ ಸೀಸ್. ಗೋಡೌನ್ ಮಾಲೀಕ ಹರೀಶ್ ಕೂಡ ಪೊಲೀಸರ ವಶಕ್ಕೆ. ಅಕ್ಕಿ ವಿಚಾರದಲ್ಲೂ ಕೂಡ ನೋಡಿ, ತಿನ್ನುವಂಥ ಆಹಾರದ ವಿಚಾರದಲ್ಲೂ ಕೂಡ ಯಾವ ರೀತಿಯಾಗಿ ಎಲ್ಲೆಲ್ಲಿ ದಂಧೆ ಮಾಡ್ತಾರೆ ಅಂತ ಆಹಾರ ಸಚಿವರು ಮುನಿಯಪ್ಪ ಅವರು ಇತ್ತ ಗಮನಿಸಬೇಕು. ಯಾರ್ಯಾರಿಗೆಲ್ಲ ಅವಶ್ಯಕತೆ ಇರುತ್ತೆ ಅಕ್ರಮ ಪಡಿತರ ಅಕ್ಕಿ ದಂಧೆ ನಡೀತಾ ಇರುವಂಥದ್ದು ಪ್ರಿಯದರ್ಶಿನಿ ಬಡಾವಣೆ, ದೊಡ್ಡಬಳ್ಳಾಪುರ ಹೊರವಲಯದ ಪ್ರಿಯದರ್ಶಿನಿ ಬಡಾವಣೆಯಲ್ಲಿ ತೂಬಗೆರೆ ಹರೀಶ್ ಎಂಬುವರ ಗೋಡೌನ್ನಲ್ಲಿ ಅಕ್ರಮ ದಾಸ್ತಾನು. ಆಹಾರ ಮತ್ತು ಪೊಲೀಸ್ ಇಲಾಖೆಯಿಂದ ಜಂಟಿ ಕಾರ್ಯಾಚರಣೆ ನಡೆಸಿದಾಗ ತಿಳಿದು ಬಂದಿರುವಂಥದ್ದು 21.5 ಟನ್ ಅಕ್ರಮ ಪಡಿತರ ಅಕ್ಕಿಯನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮವಾಗಿ ಅಲ್ಲಿ ಶೇಖರಣೆ ಮಾಡಲಾಗಿತ್ತು. ಲಕ್ಷಾಂತರ ರೂಪಾಯಿ ಮೌಲ್ಯದ ಅಕ್ರಮ ಪಡಿತರ ಅಕ್ಕಿಯನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಹರೀಶ್ ಸಹಿತ ಗೋಡೌನ್ ಮಾಲೀಕ ಹರೀಶ್ ಸಹಿತ ಇದೀಗ ಪೊಲೀಸರ ವಶಕ್ಕೆ. ಈ ರೀತಿಯಾಗಿ BPL ಕಾರ್ಡ್ ಅನ್ನ ಪಡೆದುಕೊಂಡು ಯಾರು ಈಗ ರೇಷನ್ಗಾಗಿ ಕಾಯ್ಕೊಂಡಿರ್ತಾರೆ ಜನಗಳು. ಎಲ್ಲೋ ಕೆಲವೊಂದು ಕಡೆ ಈಗ ಕೆಲವೊಂದು ಹಳ್ಳಿಗಳಲ್ಲಿ ನಡೀತಾ ಇದೆ ಒಂದಿಷ್ಟು ಸಿಚುವೇಶನ್ಸ್. ಯಾವ ರೀತಿ ಅಂತ ಅಂದರೆ ಈಗ ಯಾರಿಗೆಲ್ಲ ಒಂದು ರೀತಿಯಾಗಿ ಈ ಬಗ್ಗೆ ಗೊತ್ತಿದೆ, ಅರಿವಿದೆ, ಅವರು ಫೈಟ್ ಮಾಡ್ತಾರೆ. ಆದರೆ ಗ್ರಾಮೀಣ ಭಾಗದಲ್ಲಿ ಜನ ಇದ್ರ ಬಗ್ಗೆ ರೋಸಿ ಹೋಗಿದ್ದಾರೆ. ದೊಡ್ಡಬಳ್ಳಾಪುರ ತಾಲೂಕು ಕಸ್ಬಾ ಹೋಬಳಿಲಿ ಪ್ರಿಯದರ್ಶಿನಿ ಬಡಾವಣೆ ಅನ್ನೋ ಪ್ರಾಂತ್ಯದಲ್ಲಿ ಸಾಕಷ್ಟು ದಿನಗಳಿಂದ ಒಂದು ಆರೋಪಗಳು ಕೇಳಿ ಬರ್ತಾ ಇತ್ತು. ಅಲ್ಲಿ ಒಂದೇ ಅಲ್ಲ, ದೊಡ್ಡಬಳ್ಳಾಪುರ ನಗರಾದ್ಯಂತ ಪಡಿತರ ಅಕ್ಕಿನ ಅಕ್ರಮವಾಗಿ ಮಾರಾಟ ಮಾಡ್ತಾರೆ, ದಾಸ್ತಾನು ಮಾಡ್ತಾರೆ. ಮತ್ತೆ ಅದನ್ನ ಪಕ್ಕದ ಜಿಲ್ಲೆ ತುಮಕೂರಿಗೆ ಮತ್ತೆ ಗೌರಿಬಿದನೂರಿಗೆ ಈ ಕಡೆ ಎಲ್ಲ ಸಾಗಾಣಿಕೆ ಮಾಡಿ ಅಲ್ಲಿ ಪಾಲಿಶ್ ಮಾಡಿ ಮತ್ತೆ ಅದು ಮಾರಾಟ ಮಾಡ್ತಿದ್ದಾರೆ ಅನ್ನೋದು ಇವತ್ತು ಆಕಸ್ಮಿಕವಾಗಿ ಒಂದು ಮಾಹಿತಿ ದೊರೆತಾಗ ನಾವು ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಏನು ಅದಂತ ಪರಿಶೀಲನೆ ಮಾಡಿದಾಗ ನಮಗೆ ಬಂದಿದ್ದ ಮಾಹಿತಿ ಏನೊಂದು ಸುಮಾರು ಒಂದು 15-20 ಮೂಟೆ ಇದೆ ಅಂತ ಹೋಗಿ ನಮಗೆ ಬಂದಂಥ ಮಾಹಿತಿ. ಅಲ್ಲಿ ಹೋಗಿ ಡಿಪಾರ್ಟ್ಮೆಂಟು ಸಂಬಂಧಪಟ್ಟ ಇಲಾಖೆ, ಆಹಾರ ಇಲಾಖೆ ಮತ್ತು ಪೊಲೀಸ್ ಇಲಾಖೆಯವ್ರನ್ನೆಲ್ಲ ಕರ್ಕೊಂಡು ಹೋಗಿ ನೋಡಿದಾಗ ಸುಮಾರು 15 ಟನ್ ಅಕ್ಕಿ ಈಗಾಗಲೇ ಯಾರು ಪೊಲೀಸ್ ಇಲಾಖೆ ಮತ್ತು ಆಹಾರ ಇಲಾಖೆಯವರು ಬಂದು ಪರಿಶೀಲನೆ ಮಾಡಿ ಪ್ರಕರಣ ದಾಖಲಿಸ್ಕೊಂಡು ಅದನ್ನು ಕ್ರಮ ಜರುಗಿಸ್ತಿದ್ದಾರೆ. ಅದರದ್ದು ನಾವಿನ್ನ ಬೇರೆ ರೀತಿ ಮಾತಾಡಂಗೇ ಇಲ್ಲ. ಮೇಲ್ನೋಟಕ್ಕೆ ಎಲ್ಲ ಜನಕ್ಕೆ ಅರ್ಥ ಆಗುತ್ತೆ. ಅದು ಅವರ ವೈಫಲ್ಯ. ಕನಿಷ್ಠ ಸ್ವಕ್ಷೇತ್ರದಲ್ಲಿ ಅವರು ಆಹಾರ ಒಂದು ಪದ್ಧತಿಯನ್ನ ಸರಿಯಾಗಿ ಜನಸಾಮಾನ್ಯರಿಗೆ ತಲುಪಿಸ್ತಿಲ್ಲ, ಅದರ ನಿರ್ವಹಣೆ ಮಾಡ್ತಿಲ್ಲ ಅಂತಂದ್ರೆ ಅದು ನಾವು ಪ್ರಶ್ನೆ ಮಾಡೋದಕ್ಕಿಂತ ಜನಸಾಮಾನ್ಯರು ಅದೇ ಪಡಿತರ ಅಕ್ಕಿ ಬಳಕೆ ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥವ್ರು, ಅದನ್ನ ಅಡ್ಡದಾರಿಯಲ್ಲಿ ಮಾರ್ಕೊಂಡು ದುಡ್ಡು ಮಾಡ್ಕೊತಾ ಇರೋರು, ಅವರ ಅಂತರಾತ್ಮನ ಪ್ರಶ್ನೆ ಮಾಡ್ಕೋಬೇಕಾಗುತ್ತೆ. ಆದರೆ ಜವಾಬ್ದಾರಿಯುತ ಏನು ಸಚಿವರು ಇದ್ದಾರೆ, ಆಹಾರ ಸಚಿವರು, ಅವರು ಈ ಕಡೆ ಗಮನ ಕೊಡ್ತಿಲ್ಲ ಅನ್ನೋದಕ್ಕೆ ಇದರ ನೇರ ನಿದರ್ಶನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ